ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾವೊಂದು ಸ್ಮಾಲ್ ಫಂಕ್ಷನ್ಗೆ, ಇದು ಸ್ಮಾಲ್ ನಮಗೆ ಸ್ಮಾಲ್ ಅಲ್ಲ, ಇದು ಬಿಗ್ಗೆ, ಬಟ್ ಸ್ಮಾಲ್ ಫಂಕ್ಷನ್ ಅಂತ ಹೇಳ್ಬೋದು, ಆ್ಯಸ್ ವೆಲ್ ಆಸ್ ಬಿಗ್ ಫಂಕ್ಷನ್ ಅಂತ ಹೇಳ್ಬೋದು. ನಾವೊಂದು ನಾಮಕರಣಕ್ಕೆ ಬಂದಿದ್ದೀವಿ. ಸೊ ಇದು ಈ ಫಂಕ್ಷನ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡಲ್ಲಿತ್ತು. ಸೊ ಲಾಸ್ಟ್ ವೀಕಲ್ಲಿ ಇನ್ನು ಎಲ್ಲರೂ ಅಂದರೆ ನಾವೊಂದು 5 ಜನ ಅಂದರೆ ಆಂಟಿಯವ್ರ ಜೊತೆ, ನಾನು, ನಮ್ಮ ಫ್ರೆಂಡು, ಒಂದು 2 ಆಂಟಿಯವರು ಮತ್ತು ಇನ್ನೊಂದು ಫ್ರೆಂಡ್, ಈ ಥರ ಎಲ್ಲ ಒಂದು ಸ್ವಲ್ಪ ಜನ ಬಂದ್ವಿ. ಒಂದು 7-8 ಮೆಂಬರ್ಸ್ ಅಷ್ಟೇ. ಓಕೆ, ಒಂದು ಕ್ಯೂಟ್ ಗರ್ಲ್ ಬೇಬಿದು ನಾಮಕರಣ. ತುಂಬ ಕ್ಯೂಟಾಗಿ ಮುದ್ದಾಗಿತ್ತು. ಆ ಬೇಬಿನ ನೇಮ್ ಬಂದುಬಿಟ್ಟು ಲಿಯಾನ್ಶಾ ಅಂತ. ತುಂಬ ಚೆನ್ನಾಗಿದೆ ನೇಮು. ಇದು ಆಲ್ರೆಡಿ ನಾನು ನಮ್ಮ ಫ್ರೆಂಡ್ ಮಗು ಕೂಡ ಹೆಸರು ಇದೇ ಆಗಿದೆ. ಅಂದರೆ ಅವ್ರದ್ದು 2 ಇಯರ್ಸ್ 3 ಇಯರ್ಸ್ ಬೇಬಿ ಅಂತ ಐ ಥಿಂಕ್. ತುಂಬ ಚೆನ್ನಾಗಿ, ಇನ್ನು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಇದೆ ಅಂತ, ಇನ್ನು ಹೇಳೋಕ್ಕೆ ಆಗದೇ ಇರೋ ಥರ. ಸೊ ಅಷ್ಟು ಚೆನ್ನಾಗಿ ಆ ಒಂದು ಮ್ಯೂಸಿಕ್ ಮಾತ್ರ ತುಂಬ ಪ್ಲೆಸೆಂಟಾಗಿ ಮ್ಯೂಸಿಕ್ ಇತ್ತು. ಬಟ್ ನಾನು ಅದನ್ನು ವಿಡಿಯೋದಲ್ಲಿ ಆ್ಯಸ್ ಇಟ್ ಈಸ್ ಹಾಗೆ ಇದು ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ ನಮಗೆ ಕಾಪಿರೈಟ್ ಬರುತ್ತೆ ಆ ಮ್ಯೂಸಿಕ್ಕಿಂದ. ಸೊ ಹಾಗಾಗಿಬಿಟ್ಟು ನಾನು ಆ ಮ್ಯೂಸಿಕ್ನ ಮ್ಯೂಟ್ ಮಾಡಬೇಕಾಗಿ ಬಂತು. ಮ್ಯೂಟ್ ಮಾಡಿಬಿಟ್ಟು ಬೇರೆ ಮ್ಯೂಸಿಕ್ ನಾನು ಆ್ಯಡ್ ಮಾಡಬೇಕಾಗಿತ್ತು. ಮ್ಯೂಸಿಕ್ ಇರ್ಬೋದು, ಇಲ್ಲ ನನ್ನ ವಾಯ್ಸ್ ಓವರ್ ಇರ್ಬೋದು. ಸೊ ಆ ಮ್ಯೂಸಿಕ್ ಇದ್ದಿದ್ರೆ ಮಾತ್ರ ಖಂಡಿತ ತುಂಬ ಚೆನ್ನಾಗಿತ್ತು. ಪ್ಲೆಸೆಂಟಾಗಿತ್ತು ಮ್ಯೂಸಿಕ್ಕು. ತುಂಬ ಚೆನ್ನಾಗಿ ಡೆಕೋರೇಷನ್ನು ಎಲ್ಲ ಇತ್ತು. ಇನ್ನು ಸೊ ನಾವು ಫಂಕ್ಷನ್ಗೆ ಅಲ್ಲಿ ಬಂದಮೇಲೆ, ಇನ್ನು ಈ ಫಂಕ್ಷನ್ ಬಂದುಬಿಟ್ಟು MLA ಸರ್ ಅವರ ಮಗಳ ನಾಮಕರಣ ಆಗಿತ್ತು. ಸೊ ಅಂದರೆ MLA ಸರ್ ಅವ್ರಿಗೆ ಮೊಮ್ಮಗಳ ನಾಮಕರಣ. ನಾವಿನ್ನು ಸ್ಟೇಜ್ ಮೇಲೆಲ್ಲ ಹೋದ್ಮೇಲೆ ಸರ್ ಎಷ್ಟು ಚೆನ್ನಾಗಿ, ಅಂದರೆ ಸರೋಜ ಆಂಟಿ, ನಮ್ಮ ಜೊತೆ ಸರೋಜ ಆಂಟಿ ಬಂದಿದ್ದರು. ಸೊ ಅವ್ರನ್ನ ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರೆ ಸರು. ಅವರು ಸರೋಜಮ್ಮ ಎಲ್ಲರೂ ಬಂದಿದ್ದೀರಾ ಅಂತ ಹೇಳಿ, ಆಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಫಂಕ್ಷನ್ ಎಲ್ಲ ನೋಡಿಕೊಂಡು ಹೋಗಿ ನಿಧಾನಕ್ಕೆ ಆತ್ರವಾಗಿ ಹೋಗಬೇಡಿ, ಸ್ವಲ್ಪ ಹೊತ್ತು ಇರ್ರಿ ಅಂತ ಆ ಥರ ಹೇಳಿದ್ರು. ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡೋದು ತುಂಬ ಖುಷಿ ಆಯಿತು. ಸೊ ಅಂದರೆ ಫಂಕ್ಷನ್ ಅದೇ ಥರ ಇತ್ತು, ನಮ್ಗೆ ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಅನ್ನೋ ಅಷ್ಟು ಚೆನ್ನಾಗಿತ್ತು. ಸೊ ಅದೆಲ್ಲ ಅಂದರೆ ನಾವು ಅಲ್ಲಿಂದ ಫಂಕ್ಷನ್ ಅಲ್ಲಿ ಅಂದರೆ ಸ್ಟೇಜ್ ಮೇಲೆ ಹೋಗಿದ್ದು ಫೋಟೋ ತೆಗೆಸ್ಕೊಂಡಿದ್ದು. ಬಟ್ ನಂಗೆ ಅದೊಂದು ವಿಡಿಯೋ ಇತ್ತು, ಬಟ್ ಆ ವಿಡಿಯೋ ಆಂಟಿ ಫೋನಲ್ಲಿತ್ತು. ಅವರಿಂದ ನನಗೆ ಕಳ್ಸೋಕ್ಕೆ ಸಿಗಲಿಲ್ಲ. ಆಂಟಿ ಕಳಿಸ್ತೀನಿ ಅಂದರು, ಬಟ್ ಅವ್ರಿಗೆ ಮೇ ಬಿ ಕಳ್ಸೋಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ಹಾಕೋದು. ಆ ಒಂದು ಕ್ಲಿಪ್ ಸಿಗುತ್ತೇನೋ ಅಂತ. ಬಟ್ ಇಟ್ಸ್ ಓಕೆ, ಇರೋ ಅಷ್ಟು ವಿಡಿಯೋಸ್ ಇದ್ರನ್ನೇ ನಾನು ಎಡಿಟ್ ಮಾಡಿಬಿಟ್ಟು ನಾನು ಇನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಮೇ ಬಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಅಲ್ಲಿಂದ ಇನ್ನು ಫಂಕ್ಷನ್ ಹಾಲಿಂದ ಬಂದಮೇಲೆ ಊಟಕ್ಕೆ ಬಂದ್ವಿ. ತುಂಬ ವೆರೈಟೀಸ್ ಊಟ ಇತ್ತು, ನೋಡ್ಬೋದು. ಓಕೆ, ಅದನ್ನೆಲ್ಲ ನಾವು ಊಟ ಮಾಡಿಕೊಂಡು ಅಲ್ಲಿಂದ ಇನ್ನು ರಿಟರ್ನ್ ಗಿಫ್ಟ್ ಅಂತ ಏನಿದೆ, ತುಂಬ ಮುದ್ದಾಗಿದೆ ರಿಟರ್ನ್ ಗಿಫ್ಟು. ಓಕೆ, ಆ ರಿಟರ್ನ್ ಗಿಫ್ಟ್ಸ್ ಎಲ್ಲ ತೊಗೊಂಡು ನಾವಿನ್ನು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು, ಅಂದರೆ ಮನೆ ಕಡೆ ಹೋಗೋಣ, ಇಲ್ಲ ಫಂಕ್ಷನಿಗೆ ಸ್ವಲ್ಪ ಹೊತ್ತು ನೋಡೋಣ ಅಂತ ಮಾತಾಡ್ತಾ ಇದ್ವಿ. ಬಟ್ ಫಂಕ್ಷನ್ ನೋಡೋಕ್ಕೆ ಅಂದರೆ ಟೈಮ್ ಆಗುತ್ತೇನೋ ಇನ್ನೂ ಅಂತ ನಮ್ಮ ಜೊತೆ ಅಂಕಲ್ ಬಂದಿರೋರು ಇಲ್ಲ ಹೋಗೋಣ ಅಂತ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ನಾವು ರಿಟರ್ನ್ ಹಾಕ್ತಾಯಿದ್ದೀವಿ. ಇನ್ನು ನಾವು ಊಟ ಮಾಡಿಕೊಂಡು ಅದಾದಮೇಲೆ ನಾವು ಅಂದರೆ ರಿಟರ್ನ್ ಗಿಫ್ಟ್ ಎಲ್ಲ ತೊಗೊಂಡಾದಮೇಲೆ ಆವಾಗಲೇ ಎಂಟ್ರಿ ಏನು ಬಂದ್ವಿ, ಆ ಟೈಮಲ್ಲಿ ನಮ್ಗೆ ಯಾವುದೇ ಒಂದು ಫೋಟೋ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ಆಫ್ ನಮ್ಮ ಹಿಂದೆ ತುಂಬ ಜನ ಬರ್ತಾಯಿದ್ರು, ನಮ್ಮ ಮುಂದೆ ಹೋಗ್ತಾಯಿದ್ರು. ಸೊ ಅಷ್ಟು ಜನದಲ್ಲಿ ನಾವು ನಿಂತ್ಕೊಂಡು ಅಲ್ಲಲ್ಲೇ ಫೋಟೋಸ್ ತೆಕ್ಕೊಳ್ಳೋದು ಅದು ಅಷ್ಟು ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ತು. ಸೊ ಹಂಗಾಗ್ಬಿಟ್ಟು ನಾವು ಹಾಗೆ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ, ಆಮೇಲೆ ನಮ್ಮ ಫ್ರೆಂಡು ಇಷ್ಟು ಚೆನ್ನಾಗಿರೋ ಡೆಕೋರೇಷನ್ ಇದೆ, ಇಷ್ಟು ಚೆನ್ನಾಗಿರೋ ಹತ್ರ ಬಂದು ನಾವು ಫೋಟೋಸ್ ತೆಕ್ಕೊಂಡಿಲ್ಲ ಅಂದರೆ ಹೇಗೆ, ಬಾ ಹೋಗೋಣ ಅಂತ ಅಂದರು. ಸರಿ ಓಕೆ ಅಂದ್ಬಿಟ್ಟು ನಾವು ಬಂದು ತುಂಬ ಯೂಸ್ಫುಲ್ ಆಯಿತು. ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ನೋಡಿ ಎಷ್ಟು ಇದು ಅಂದರೆ ಎಂಟ್ರಿ ಈ ಥರ ಇಲ್ಲಿಂದ ಎಂಟ್ರಿ ಆಗೋ ಥರ ಆಗೋದಿತ್ತು. ನಾವು ಅಂದರೆ ಇಲ್ಲಿಂದ ಎಂಟ್ರಿ ಆಗಿ ಎಕ್ಸಿಟ್ ಆಗಿ ಮತ್ತೆ ಎಂಟ್ರಿ ಆಗಿದ್ದೀವಿ. ಸೊ ಅದೊಂದು ಈ ಥರ. ಆಮೇಲೆ ಇನ್ನು ಅಲ್ಲಿಂದ ಹೋಗ್ತಾ ನಾವು ಹಾಗೆ ಒಂದು ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲ ತೆಕ್ಕೊಂಡು, ಅಂದರೆ ಈ ಫಂಕ್ಷನ್ನು MLA ಸರ್ ಅವರು ಮೊಮ್ಮಗಳ ನಾಮಕರಣ ಅಂದಲ್ವ, ಮೊಮ್ಮಗಳ ನಾಮಕರಣ ಅಂದಮೇಲೆ ಇಷ್ಟು ಗ್ರ್ಯಾಂಡ್ ಇಲ್ಲ ಅಂದರೆ ಹೇಗೆ, ಅಂದರೆ ಅವರು ಅಷ್ಟೊಂದು ಹೆಸರುವಾಸಿಯಾಗಿರುವಂತಹ, ಅವರು ಪದೇ ಅಂದರೆ ಅವರು ಸುಮಾರು ವರ್ಷಗಳಿಂದಲೂ ಅವರೇ ನಮಗೆ ಶಾಸಕರಾಗಿರ್ತಕ್ಕಂಥದ್ದು.
ಸೊ ಅವ್ರಿಗೆ ಆದರೂ ಕೂಡ ತುಂಬ ಲಿಮಿಟೆಡ್ ಪೀಪಲ್ಸ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೇನು ಹೇಳಿರಲಿಲ್ಲ, ಬಿಕಾಸ್ ಆಫ್ ಲಾಸ್ಟ್ ಅವ್ರದ್ದು ಬರ್ತ್ಡೇ ಇತ್ತು, ಅವಾಗೆಲ್ಲ ತುಂಬ ಕ್ರೌಡು, ತುಂಬ ಜನ ಇದ್ದರು. ಸೊ ಹಂಗಾಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅವ್ರ ಮಗಳ ಮದುವೆ ಇರೋದ್ರಿಂದ ಸೊ ತುಂಬ ಲಿಮಿಟೆಡ್ ಪೀಪಲ್ಸ್ಗೆ ಹೇಳಿದರು ಅಂತ ಅನಿಸುತ್ತೆ. ಮೇ ಬಿ ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಅವ್ರು ತುಂಬ ಲಿಮಿಟೆಡ್ ಆಗಿದ್ದರು, ಅಷ್ಟು ಕ್ರೌಡ್ ಅಂತ ಇರಲಿಲ್ಲ. ಬಟ್ ತುಂಬ ಜನನೇ ಇದ್ದರು. ನಮ್ಮಂಥವ್ರಿಗಾದರೆ ಅದು ತುಂಬ ಜನ, ಬಟ್ ಅಂಥ ಜನನಾಯಕರು, ಅಂಥ ಶಾಸಕರು ಅವ್ರಿಗೆ ಅಂತಂದರೆ ಇದು ಸ್ವಲ್ಪ ಲಿಮಿಟೆಡ್ ಅಂತಲೇ ಅನ್ನಿಸ್ತು ನನಗೆ ನೋಡಾದಮೇಲೆ. ಸೊ ಇಲ್ಲಿ ಬಂದಮೇಲೆ ನಮಗೆ ಒಂದು ತುಂಬ ಅದ್ಭುತವಾದಂತಹ ವ್ಯಕ್ತಿನ ನಾವು ಮೀಟ್ ಮಾಡಿದ್ವಿ. ಅಂದರೆ ರಿಟರ್ನ್ ನಾವು ಏನು ಈ ಫೋಟೋಸ್ ತಗೊಳ್ಳೋಣ, ಇಲ್ಲ ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ನಾವು ಬಂದಾಗ ತುಂಬ ಅದ್ಭುತವಾದಂತಹ ವ್ಯಕ್ತಿನ ಮೀಟ್ ಮಾಡಿದ್ವಿ. ಅವ್ರು ಯಾರು ಅಂತಂದರೆ ನಮ್ಮ ಏನು ಕರ್ನಾಟಕ ರತ್ನ ಅಂತಲೇ ಕರೀತಾರೆ, ಮತ್ತು ಅವ್ರನ್ನ ದೇವರು ಅಂತಾರೆ. ಏನು ಬೇಕಾದರೂ ಅಂದರೆ ಒಬ್ಬೊಬ್ಬರು ಬಾಯಿಂದ ಒಂದೊಂದು ಥರ ಅವ್ರಿಗೆ ಹೆಸರಿಟ್ಟಿರ್ತಾರೆ. ತುಂಬ ಒಳ್ಳೆ ವ್ಯಕ್ತಿ ಆದಂಥ ಅಪ್ಪು ಸರ್ ಅವರು, ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಮಿಸಸ್ ಅಶ್ವಿನಿ ಮ್ಯಾಮ್ನ ನಾವು ಮೀಟ್ ಮಾಡಿದ್ವಿ. ಸೊ ಅವ್ರನ್ನ ಮೀಟ್ ಒಂಥರ ಆಕಸ್ಮಿಕ ಅಂತ ಹೇಳ್ಬೋದು. ಅಂದರೆ ನಾವು ಅಲ್ಲಿ ಆ ಕಡೆ ನೋಡಿಕೊಂಡು ಜಸ್ಟ್ ವಿಡಿಯೋ ಮತ್ತು ಇಲ್ಲ ಆ ಕಡೆ ನೋಡ್ತಾ ಇದ್ದೀವಿ, ಅಷ್ಟೊತ್ತಿಗೆ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಬಟ್ ಈ ನಮ್ಮ ಫ್ರೆಂಡು ನೋಡಿಬಿಟ್ಟು ಅಶ್ವಿನಿ ಮ್ಯಾಮ್ ಬಂದಿದ್ದಾರೆ ಅಂತ ಹೇಳಿದ್ರು. ಬಟ್ ನಾನಂದರೆ ಅಶ್ವಿನಿ ಮ್ಯಾಮ್ ಅಂದರೆ ಯಾವ ಅಶ್ವಿನಿ ಮ್ಯಾಮು ಅಂತ ಅಂದೆ. ಅಂದರೆ ನಾನು ಹೇಗೆ ತಿಳ್ಕೊಂಡೆ ಅಂದರೆ ಈ ಪೊಲಿಟಿಕಲ್ ಫಂಕ್ಷನ್ ಇರೋದ್ರಿಂದ ಪೊಲಿಟಿಕಲ್ ಲೀಡರ್ ಅವ್ರು ಯಾರಾದರೂ ಅಶ್ವಿನಿ ಮ್ಯಾಮ ಯಾರು, ಅಂದರೆ ಅಶ್ವಿನಿ ಮ್ಯಾಮ್ ಯಾರಿರ್ಬೋದು ಅನ್ನೋ ಥರ ನಾನು ಯಾವ ಅಶ್ವಿನಿ ಮ್ಯಾಮು ಅಂತ ಕೇಳ್ತಾ ಇದ್ದೆ. ಬಟ್ ಅವಳು ಅಶ್ವಿನಿ ಮ್ಯಾಮ್ ಅಂದರೆ ಗೊತ್ತಿಲ್ವಾ ಅಂತ ಅನ್ನೋಷ್ಟೊತ್ತಿಗೆ ನಾನು ಜಸ್ಟ್ ಹಿಂಗೆ ರೈಟ್ ಸೈಡು ಟರ್ನ್ ಆಗೋಷ್ಟೊತ್ತಿಗೆ ನೋಡಿದ್ರೆ ಅವ್ರು ನನ್ನ ಪಕ್ಕದಲ್ಲಿ, ಅಂದರೆ ಅಲ್ಲೇ ಇದ್ದರು. ಜಸ್ಟ್ ನಂಗೆ ಅವ್ರು ತುಂಬ ಖುಷಿ ಆಯಿತು. ಅಂದರೆ ನನ್ನ ಹಾಗೆ ಅವ್ರ ಕೈನ ಈ ಥರ ಹೋಲ್ಡ್ ಮಾಡಿಕೊಂಡೆ. ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಅಷ್ಟೊಂದು ಜನ ಅವ್ರ ಬಾಡಿ ಗಾರ್ಡ್ಸನ್ನು ಸ್ವಲ್ಪ ಸೈಡ್ ಬಿಡಿ ಅಂತ ಹೇಳ್ತಾರೆ. ಬಟ್ ಅವ್ರ ಯಾವುದೇ ಒಂದು ಇರಿಟೇಷನ್ ಇಲ್ದಿರ ಅವರು ಯಾರು ಅವ್ರ ಅಭಿಮಾನಿಗಳು ಏನಿರ್ತಾರೆ ಪ್ರತಿಯೊಬ್ಬರಿಗೂ ಅಷ್ಟೊಂದು ನೀಟಾಗಿ ಮ್ಯಾಮ್ ಫೋಟೋ ಅಂದ ತಕ್ಷಣ ಅವ್ರು ಹಾಗೆ ಅಲ್ಲೇ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಅವ್ರು ಕೇಳಿದವ್ರಂತ ಪ್ರತಿಯೊಬ್ಬರಿಗೂ ನನ್ನ ಫೋಟೋ ಕ್ಲಿಪ್ಸ್ ಕೊಟ್ಬಿಟ್ಟು, ಅಂದರೆ ತುಂಬ ಖುಷಿಯಾಯಿತು ಅವ್ರನ್ನ ಮೀಟ್ ಮಾಡಿದ್ದು. ಅಷ್ಟೂ ಸರಳವಾದಂತಹ ವ್ಯಕ್ತಿ ಅನ್ಬೋದು ಅವ್ರನ್ನ. ಅಪ್ಪು ಸರ್ಗೆ ತಕ್ಕಂತಹ ಅವ್ರ ಮಿಸಸ್ ತುಂಬ ಖುಷಿಯಾಯಿತು ಅವ್ರನ್ನ ನಾವು ಮೀಟ್ ಮಾಡಿ. ಸೊ ಇನ್ನು ಅದೆಲ್ಲ ಆದಮೇಲೆ ಇನ್ನು ನಾವು ಬ್ಯಾಕ್ ಟು ಹೋಮ್ ಅಂತ ಅನ್ನೋ ಹಾಗೆ ಇನ್ನು ಬರ್ತಾ ನಮ್ಮ ಫ್ರೆಂಡ್ ಅವಳು ಇರೋ ಗಿಫ್ಟ್ ಓಪನ್ ನೋಡೋಣ ಅದರಲ್ಲಿ ಏನಿದೆಯೋ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ನಾನು ಅದನ್ನೇ ಹಂಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಕ್ಯೂಟ್ ಆದಂತಹ ಒಂದು ವುಡನ್ ಬಾಕ್ಸು. ಆ ಬಾಕ್ಸಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಒಂದು ಸ್ವಲ್ಪ ಚಾಕ್ಲೇಟ್ಸು, ಹಾಗೆ ಅರಿಶಿನ ಕುಂಕುಮ ಈ ಥರ ಇಟ್ಬಿಟ್ಟು, ಅಂದರೆ ಮತ್ತು ಏನು ಕೊಬ್ಬರಿ ಬಟ್ಲು ಈ ಥರ ಸ್ವಲ್ಪ ಎಲ್ಲ ಇಟ್ಬಿಟ್ಟು ತುಂಬ ಚೆನ್ನಾಗಿ ಅಂದರೆ ಅದನ್ನು ಪ್ರೆಸೆಂಟ್ ಮಾಡಿದರು ಅಂತ ಹೇಳ್ಬೋದು ಆ ಗಿಫ್ಟ್ ಬಾಕ್ಸ್ನ. ಸೊ ಅದೊಂದು ವಿಡಿಯೋ. ಅದಾದಮೇಲೆ ಇನ್ನು ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಶೇರ್, ನಿಮ್ಮ ಪ್ರತಿಯೊಬ್ಬ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಬಾಯ್. ಹಾಗೆ ನಿಮ್ಮ ತುಂಬ ಅಮೂಲ್ಯವಾದಂತಹ ತುಂಬ ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಥ್ಯಾಂಕ್ ಯು. You've been shattered, you've been broken down. Heart is beating, still won't make a sound. It feels like an